ಸರ್ವೆ ನಂಬರ್ 4 ಹಂಗೆ ಸರ್ಕಾರಿ ಖರಾಬ್ ಅಂತಿತ್ತು ಅಂತೇಳಿ ಅದು ನಿಮ್ಮ ಖಾಸಗಿ ಇದ್ರೂ ಆ ವಿಚಾರ ಅದೇ ಥರ ಡೈವರ್ಟ್ ಆಯಿತು ಅಂತೇಳಿ ಆ ವಿಚಾರ ಕೇಳ್ತಾರೆ. ಇಲ್ಲ, ಸರ್ಕಾರಿ ಖರಾಬ್ ಅಂತ ಅವರು ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ಖರಾಬ್ ಅಂತ ಅವರು ಯಾವುದಕ್ಕೆ ಬೇಕಾದ್ರೂ ಬರ್ಕೋಬೋದು. ನಮ್ಮ ಹತ್ರ ಒಂದು ಹಳೇದು ಏನದು ಮ್ಯಾಪಲ್ಲ, ಕೈ ಬರಹದ್ದು ಇದು ಇದೆ. ಅದರೊಳಗಡೆ ಬರೀ ಖರಾಬ್ ಅಂತಿದ್ದೇವೇನೋ, ಸರ್ಕಾರಿ ಖರಾಬ್ ಅಂತಿಲ್ಲ, ಬಿ ಖರಾಬ್ ಆನೂ ಇಲ್ಲ ಬಾನೂ ಇಲ್ಲ, ಆ ಖರಾಬ್ ಅಂತನಿಲ್ಲ ಬಾ ಖರಾಬ್ ಅಂತನಿಲ್ಲ, ಬರೀ ಖರಾಬ್ ಅಂತಿದೆ. ಅದು ಇನ್ನೊಂದು ಏನಾಯಿತು ಅಂತಂದರೆ ನಿಮ್ಗಳಿಗೆ ಇನ್ನೊಂದು ಕನ್ಫ್ಯೂಷನ್ನು ಕ್ಲಿಯರ್ ಮಾಡಿಕೊಡ್ತೀನಿ. 50ನೇ ಇಸ್ವಿಲಿ ವೆದರ್ ಇಟ್ ಸರ್ಕಾರಿ ಖರಾಬ್, ಅದು ಸರ್ಕಾರಿ ಖರಾಬ್ ಅಂತ ಬೇಕಾದ್ರೂ ಇರಲಿ, ಸರ್ಕಾರಕ್ಕೆ ಸೇರಿದ್ದು ಅಂತ ಬೇಕಾದ್ರೂ ಇರಲಿ, ಏನು ಬೇಕಾದ್ರೂ ಇರಲಿ, 50ನೇ ಇಸ್ವಿಲಿ ಅದು ಲಿಸ್ಟ್ ಆಫ್ ಪ್ರಾಪರ್ಟೀಸು ರೆಕಗ್ನೈಸ್ ಸೆಂಟ್ರಲ್ ಗೌರ್ಮೆಂಟ್ ಪ್ಲಸ್ ಅದ್ರ ಜೊತೆಗೆ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಅವತ್ತಿನ ದಿನ ಮೈಸೂರು ಗೌರ್ಮೆಂಟ್ ಚೀಫ್ ಸೆಕ್ರೆಟರಿ ಕೂಡ ಆಸ್ ಎ ಸಿಗ್ನಿಟ್ರಿ. ಸೊ ಇಲ್ಲಿ ಯಾರಿಗೂ ಅದನ್ನ ಮರೆಮಾಚಿ ಮಾಡಿರೋ ಅಂಥದ್ದಂತೂ ಇಲ್ಲವೇ ಇಲ್ಲ. ಚೀಫ್ ಸೆಕ್ರೆಟರಿ ಈಸ್ ಎ ಸಿಗ್ನಿಟ್ರಿ ಟು ದಿ ಪ್ರೈವೇಟ್ ಪ್ರಾಪರ್ಟಿ ಲಿಸ್ಟ್. ಅದರಿಂದ 50ನೇ ಇಸ್ವಿಲಿ ಕ್ರಿಸ್ಟಲೈಸ್ ಆಗುತ್ತೆ ಯಾವುದು ಸರ್ಕಾರಕ್ಕೆ ಇವ್ರು ಬಿಟ್ಕೊಟ್ಬಿಟ್ಟಿದ್ದಾರೆ ಅದನ್ನು ಯಾವುದು ನಾವು ಕ್ಲೇಮ್ ಮಾಡ್ತಾಯಿಲ್ಲ. ಈಗ ಬೇಕಾದಷ್ಟು KS IADC ಫ್ಯಾಕ್ಟ್ರಿಗಳೆಲ್ಲ ಬಿಟ್ಕೊಟ್ರು, ಅದನ್ನು ಯಾವಾಗ ನಾವು ಇವತ್ತೇನಾದ್ರು ಕ್ಲೇಮ್ ಮಾಡಿದ್ದೀವ? ಇಲ್ಲ. ಲಿಸ್ಟಲ್ಲಿ ಏನಿದೆ ಅವತ್ತಿನ ದಿನ ಲಿಸ್ಟಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಅಂತ ಏನಾಯ್ತು ಅದನ್ನು ಮಾತ್ರ ನಾವು ಇಟ್ಕೊಂಡಿರೋದು. ಇವ್ರು ಸರ್ಕಾರಕ್ಕೆ ಕೊಟ್ಟಿರೋದು ಯಾವುದು ನಾವು ಕೇಳ್ತಾ ಇಲ್ಲ. ಅರಮನೆ ಮತ್ತೆ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಲ್ಲ, ಸರ್ಕಾರಕ್ಕೆ ಏನು ಪತ್ರ ಬರೀತಾರೆ, ಅದರ ಆಧಾರದ ಮೇಲೆ ಪ್ಯಾಲೇಸ್ ರೆಸರ್ವೇಷನ್ ಆಕ್ಟ್ ಮತ್ತೆ ಚಾಮುಂಡಿ ಬೆಟ್ಟವನ್ನು ವಶಕ್ಕೆ ತಗೊಳ್ಳೋದು ಇವೆಲ್ಲ ಆಗ್ತಾ ಇದೆ ಅಂತ ಹೇಳಿ ಆವಾಗ ಬರ್ದಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಅದು ನಾನೀಗ ಅದನ್ನು ಹೇಳಿದ್ರೆ ಇಟ್ ವಿಲ್ ಬಿ ಇನ್ ಬ್ಯಾಡ್ ಟೇಸ್ಟ್. ಆವಾಗ ನಾನು ಇಷ್ಟೇ ಹೇಳ್ತೀನಿ, ಆವಾಗ ಸರ್ಕಾರ ಯಾವುದಿತ್ತು, ಯಾತಕ್ಕೆ ಹಾಗಾಯಿತು ಅಂತ ನೀವು ಯೋಚನೆ ಮಾಡಿಕೊಂಡ್ರೆ ನಿಮಗೆ ಅದಕ್ಕೆ ಉತ್ತರ ಸಿಗುತ್ತೆ. ಇವತ್ತಿನ ದಿನ ಅದನ್ನು ಮಾತಾಡೋದು ಬೇಡ. ಅದು ಏನಾಗುತ್ತೆ ಅಂದರೆ, ಅಲ್ಲ ಒಂದು ನಿಮಿಷ ಅದು 2 ವರ್ಷ 5 ವರ್ಷಕ್ಕೆ ಅಲ್ಲಿ ಗೌರ್ಮೆಂಟ್ ಚೇಂಜ್ ಆದಂಗೆ, ಗೌರ್ಮೆಂಟಲ್ಲಿ ಯಾರು ಗೌರ್ಮೆಂಟ್ ಹೆಡ್ ಮಾಡ್ತಾರೆ ಅವರು ಚೇಂಜ್ ಆದಂಗೆ ಸರ್ಕಮ್ಸ್ಟಾನ್ಸಸ್ಸು ಚೇಂಜ್ ಆಗ್ತಾ ಇರುತ್ತೆ. ಇದೆಲ್ಲ ನೀವು ಸ್ವಲ್ಪ ಹಿಂದಕ್ಕೆ ಹೋದರೆ, ನಾನೇನು ಹೇಳಲ್ಲ, ಸ್ವಲ್ಪ ಹಿಂದಕ್ಕೆ ಹೋದರೆ ಈಗಿನ ವಿಚಾರ ಅಲ್ಲ, ಮೊದಲನೇ ಗೌರ್ಮೆಂಟ್ ಬಂದಾಗಿಂದ ಇಲ್ಲಿ ತನಕನೂ ಒಂದಲ್ಲ ಒಂದು ತೊಂದರೆ, ಯಾವುದಾದ್ರು ಒಂದು ರೀತಿಯಲ್ಲಿ ತೊಂದರೆ ಇದ್ದೇ ಇದೆ. ಅದನ್ನು ನಾವು ಹೈಲೈಟ್ ಮಾಡೋ ಅವಶ್ಯಕತೆಯೂ ಇಲ್ಲ. ಅದು ಹೆಂಗೆ ತುಗ್ಗಿಸ್ಕೊಂಡು ಹೋಗಬೇಕೋ ಮಾಡ್ತೀವಿ. ಬಟ್ ಅದು ಬರ್ಕೊಟ್ಟಿರೋದಕ್ಕೆ ಕೂಡ ಕಾರಣ ಇದೆ. ಆ ಕಾರಣನ ಇವತ್ತು ಇಲ್ಲಿ ಇಫ್ ಐ ಸೇ ದಟ್ ಕಾರಣ ಇವತ್ತಿಲ್ಲಿ ನಾನು ಹೇಳಿದ್ರೆ ಇಟ್ ವಿಲ್ ಬಿ ಇನ್ ಬ್ಯಾಡ್ ಟೇಸ್ಟ್. ಅದಕ್ಕೆ ಅದನ್ನು ಹಿಂದೆ ಹೋಗಿ ಆ ಕೇಸು ಆಗಿದೆ, ನಾವು ಕೇಸು ಗೆದ್ದಿದ್ದೀವಿ. ಅದು ಇಲ್ಲ ಅದು ಪೆಂಡಿಂಗ್ ಇಟ್ಟಿರಲಿಲ್ಲ. 76ನೇ ಇಸ್ವಿಲಿ ಇದನ್ನು ಬರ್ಸ್ಕೊಂಡದ್ದು. 74ನೇ ಇಸ್ವಿಲಿ ಅವರು ಕೊಟ್ಟಿದ್ದು ತೊಗೊಂಡಿರಲಿಲ್ಲ. ಆವಾಗ ದೇವಸ್ಥಾನ ತೊಗೊಂಡಿರಲಿಲ್ಲ. ಬಟ್ ಬೇರೆ ಎಲ್ಲ ನಾನು ಹೇಳಿದ್ನಲ್ಲ, ಇಲ್ಲ ಅದು ಆವಾಗ 76ರಲ್ಲಿ ಅದು ಲೇಟರ್. ನಾನು ಐ ಆಮ್ ಗೋಯಿಂಗ್ ಬ್ಯಾಕ್ ಟು 75, 76. ಇಲ್ಲ, ಇದಾಗಿರೋದು ಬರ್ಕೊಟ್ಟಿದ್ದು ಎಲ್ಲ 76ಅಲ್ಲಿ, 74, 76ಅಲ್ಲಿ. ಅದಕ್ಕೆ ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮಗೆ ಕಾರಣ ಸಿಕ್ಬಿಡುತ್ತೆ. ಅದು ಬೇಡ. ಪ್ರಾಧಿಕಾರ ಈಗ ತಂದಿರೋದು ಅದು ಅವರು ಹೇಳ್ಬೇಕಷ್ಟೇ, ನಾನು ಅದನ್ನು ಕನ್ಫರ್ಮ್ ಮಾಡ್ತೇನೆ. ಅಲ್ಲ, ಪ್ರಾಧಿಕಾರ ನಿರ್ವಹಣೆ ಅಂತ ಇಲ್ಲ, ಓನ್ ಮಾಡೋಕ್ಕೆ ಅಂತ ಇದೆ. ಇಲ್ಲ, ನಾನು ಅದಕ್ಕೆ ಜವಾಬ್ ಇರಲು, ಬಿಕಾಸ್ ಏನು ಮಾಡಿದಾರೆ ಅದಕ್ಕೆ ಜವಾಬ್ ಹೇಳ್ಬೋದು. ಆ್ಯಕ್ಟ್ ನೋಡಿಲ್ವಾ ನೀವು? ಒಂದು ನಿಮಿಷ ನೀವು ಆ್ಯಕ್ಟ್ ನೋಡಿಲ್ವಾ ಯಾರಿಗೂ? ಒಬ್ಬೊಬ್ಬರ ಕೇಳಿದ್ರೆ ಮಾತಾಡಿ. ಹೌದು, ಅದನ್ನೇ ನಾವು ವಿರೋಧ ಮಾಡಿ ಸ್ಟೇ ತಂದಿರೋದು. ಚಾಮುಂಡಿ ಬೆಟ್ಟದ ಪ್ರಾಧಿಕಾರಕ್ಕೆ ನಾವು ಸ್ಟೇ ತಗೊಂಡ್ಬಂದಿರೋದು.
ಒಬ್ಬೊಬ್ಬರಾಗಿ ಮಾತಾಡೋಣ, ಒಬ್ಬೊಬ್ಬರಾಗಿ ಕೇಳಿ. ನಮ್ಮ ಸ್ಟ್ಯಾಂಡು ಈ ಪ್ರಾಧಿಕಾರನ ಕ್ವೆಶ್ಚನ್ ಮಾಡಿ, ಪ್ರಾಧಿಕಾರ ಮಾಡಿರೋದು ಸರಿ ಇಲ್ಲ ಅಂತ ಪ್ರಶ್ನೆ ಮಾಡಿ ನಾವು ಕೋರ್ಟಿಗೆ ಹೋಗಿರೋದು. ಕೋರ್ಟ್ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿದೆ. ಅವರು ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗಲ್ಲಿ ಗೌರ್ಮೆಂಟ್ನವ್ರು ಅವ್ರ ಒಬ್ಜೆಕ್ಷನ್ ಏನು ಫೈಲ್ ಮಾಡ್ತಾರೆ ಅದರಿಂದ ಮುಂದಕ್ಕೆ ಹೋಗುತ್ತೆ. ಇವತ್ತಿನ ದಿನ ಆ್ಯಸ್ ಆಫ್ ನಾವು ಅವ್ರು ಏನು ಪ್ರಾಧಿಕಾರ ಮಾಡಿದ್ದಾರೆ ಅದು ಎಫೆಕ್ಟಲ್ಲಿ ಇಲ್ಲ. ದ ಆರ್ಡರ್ ಸೇಸ್ ದಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.